ನೋಡ್ರಯ್ಯ, ಇದೇ ನನಗೆ ಇಟ್ಕೊಡೋ ಜಾಗ. ನನ್ನ ಹೆಂಡತಿ ಮಕ್ಕಳು ಎಲ್ಲ ಊರಾಗವ್ರು ಹಳ್ಳೆಗೆ. ಸೆಕೆ ಆದಾಗ ಅವಾಗ ಹೋಗ್ತಿರ್ತೀನಿ. ಇಳಿಸ್ಕೊಳ್ಳಿ ಪಾತ್ರೆಗಳೆಲ್ಲ. ನಿಂಗ ಬರ ಪಾತ್ರೆಗಳೆಲ್ಲ ಇಳಿಸು. ಆಯ್ತಣ್ಣ. ಶಿವ, ಮಾರಿಕಂಡ್ಲಾ ಲೈ ಸಾಯ ಕೋಳಿಗೆ ಆಯಸ್ಸಿಷ್ಟು ಅಂದ್ರೆ ಮನೆಗೆ ನೆಂಟರು ಬರೋ ಗಂಟ ಅಂದಂಗೆ ನಮ್ಮ ಆಯಸ್ಸೆಷ್ಟು ಅಂತಂದ್ರೆ ಈ ಮಾರಿ ನಮ್ಮನ್ನು ನೋಡೋ ಗಂಟ ಅಂದಂಗೆ ಆಗೈತಲ್ಲೋ. ಮಗ ಅಣ್ಣಪ್ಪನ ಫೋನ್ ಬೇರೆ ಸಿಗ್ತಾ ಇಲ್ಲ, ನಾವು ಹೊಡ್ಬಿಡುವ ಕಣ್ಲಾ. ಏಯ್, ಯಾಕೆ ಓಡಬೇಕು ಮಗ? ನೆನ್ನೆ ಮಾರಿ ನಮ್ಮ ಶಂಕರನ್ ಬಿಟ್ರೆ ನಮ್ಮನ್ನ ಯಾರು ನೋಡ್ಲಿಲ್ಲ ಅಲ್ವಾ? ಶಂಕರ ಯಾವುದೇ ಕಾರಣಕ್ಕೂ ಕ್ಯಾಂಟೀನ್ ತಾವು ಬರ್ದಿರೋ ಥರ ನೋಡ್ಕೋಬೇಕು. ಅದನ್ನು ಮೀರೇನಾದರೂ ನಮ್ಮ ಕುತ್ತಿಗೆಗೆ ಬಂತು ಅಂದರೆ ಆಮೇಲೆ ಏನು ಮಾಡಬೇಕು ಅನ್ನೋದು ನೋಡ್ಕೊಳ್ಳೋದಕ್ಕಲ್ಲ. ನಮ್ಮ ಈ ದಿನದ ಆರಂಭ ಹುಡುಗರ ಒಂದೊಳ್ಳೆ ರೀತಿಯಲ್ಲಿ ಯಾರನ್ನ ಒಬ್ರು ಹೋಗಿ ಮಾರಿ ಊಟ ಅಂತ ಕೊಟ್ಬಿಟ್ಟು ಬರ. ಏನೋ ಅದು ಗುಸ್ಗುಸು. ಲೇ ಮಾದೇಶ, ನೀನ್ ತಗೊಂಡೋಗ್ ಕೊಡ. ನಿನ್ನ ಹೆಸರು ಮಾದೇಶ ತಾನೆ? ನೀನೆ ತಗೊಂಡೋಗ್ ಕೊಡು. ಸರ್ಲಾ ಮಾದೇಶ, ಅಣ್ಣಂಗೆ ತಿಂಡಿ ಅಣ್ಣ ಇಲ್ಲ ಮನೆ ಒಳಗೆ. ಓಯ್, ಹೊಸ ಮನೇಲಿ ಇವರೇ, ಹೋಗು. आगे लगा ಎಲ್ಲೋ ಅಣ್ಣಯ್ಯಪ್ಪ, ಅವನೆಲ್ಲೇ ಇದ್ರೂ ಇಮ್ಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಬರಬೇಕು. ಅರ್ಥ ಆಯ್ತಾ? ಆಟ ಆಟ ಆಟ. ನಿನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಕೋಟಿಗಟ್ಲೆ ಆಸ್ತಿ ಇಟ್ಕೊಂಡೇನು ಮಾಡ್ತೀಯ? ನನ್ನ ಮಾತು ಕೇಳೋ, ಪೇಪರ್ಸ್ ಕೊಟ್ಬಿಟ್ಟು ಹೋಗ್ತಾ ಇರು. ಲೇಯ್, ಇದು ನನ್ನ ಅಜ್ಜನ ಆಸ್ತಿ ಕಣೋ, ನಾನೇ ಅನುಭವಿಸ್ತೀನಿ. ನಾನೇ ನಿನ್ನ ಹಾಗೆ ಬೇರೆಯವ್ರ ತಲೆ ಹೊಡೆದು ಬದುಕ್ತಾ ಇದ್ದೀನ? ನೀನು ಏನೇ ಮಾಡಿದ್ರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ. ನೀನು ಹುಟ್ಟಿದಾಗ ನಿಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿಪಟ್ಟರು, ನಾನು ಹುಟ್ಟಿದಾಗಲೂ ಅಷ್ಟೇ ಖುಷಿ ಪಟ್ಟಿದ್ದಾರೆ. ನಾನೇನು ಹೇಳಿತರ ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಕಣೋ. ಲೇ, ನಿಂದು ಒಂದು ಜನ್ಮನ? ಇದೇ ನಿನ್ನ ಕೆಲಸನ? ಹೊರಗಡೆ ಒಂಥರ ಇರ್ತೀಯಾ, ಇಲ್ಲೊಂಥರ ಇರ್ತೀಯಾ? ನೀನು ಮುಖವಾಡ ಕಳಿಸಿದ್ರೆ ಜನ ಸುಮ್ಮನೆ ಇರಲ್ಲ ಕಣೋ. ನಿನ್ನ ಚಚ್ಚಿ ಚಚ್ಚಿ ಸಾಯಿಸ್ತಾರೆ. ಮಾರಿ, ನೀನು ನಮಗೆ ಏನೇ ಹಿಂಸೆ ಕೊಟ್ಟರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ ಕಣೋ. ಇದನ್ನ ಆಗ್ಲೇ ಅನಾಥಾಶ್ರಮಕ್ಕೆ ಬರ್ಕೊಟ್ಟಾಗಿದೆ. ನೀನ್ ಏನೋ ಮಾಡ್ತೀಯಾ? ಯಾಕೋ ಅನಾಥಾಶ್ರಮಕ್ಕೆ ಬರ್ದೆ? ಆ ಚಿಕ್ಕ ಮಕ್ಕಳಿಗೂ ನಿನಗೂ ಏನ್ ಸಂಬಂಧ? ಆಟ ಮಾಡಬೇಡ. ಮಾರಿ ಸಿಟ್ಟನ್ನ ಚೆಕ್ ಮಾಡ್ತಾ ಇದೀಯಾ ನನ್ನ ಮಗನೇ? ಏನೇ ಮಾಡಿದ್ರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ. ನನ್ನ ಪ್ರಾಣ ಬರ್ಕೊಡೋದಿಲ್ಲ. ಏನ್ ನೋಡ್ತಾ ಇದೀಯಾ? ಶಿವ ಬಂದ್ರಲ್ಲ. ಏನಾಯ್ತು ಬದೇಶ? ಏನಾಯ್ತು? ಆ ಮಾರಿ ನಿಜವಾಗ್ಲೂ ಮನ್ಸ ಅಲ್ಲಕಲ್ಲ, ಅವನ ಹೆಸರು ತಕ್ಕನಾಗೆ ಮಾರಿಕಲ್ಲ. ಲೇ, ಅಣ್ಣಯ್ಯಪ್ಪ ಹೇಳಿದ್ ನಿಜಕ್ಕಲ್ಲ, ಅವನು ನಿಜವಾಗ್ಲೂ ಪ್ರಾಣದ ಮೇಲೆ ಬೆಲೆನೇ ಇಲ್ಲಕ್ಕಲ್ಲ. ನನ್ ಕಣ್ ಮುಂದೆನೆ ಅನ್ಯಾಯವಾಗಿ ಒಬ್ಬ ಕತ್ಕೂತ ಕೊಡಕಲ್ಲ. ಅಷ್ಟೇ ಅಲ್ಲಕ್ಕಲ್ಲ, ಅವ್ನು ಫೋನ್ ಮಾಡಿ ಯಾರಿಗೋ ಅಣ್ಣಯ್ಯಪ್ಪನ ಎಲ್ಲೇ ಇದ್ರು ಕರ್ಕೊಂಬ ಅಂದಕ್ಕಲ್ಲ. ನನಗ್ ಜೀವ ಹೋದಂಗೆ ಆಗೋಯ್ತಕ್ಕಲ್ಲ. ಲೇ, ಈ ಮಾರಿ ನಮ್ಮ ಅಣ್ಣಯ್ಯಪ್ಪ ಹೇಳ್ದಂಗೆ ದುಡ್ಗೋಸ್ಕರ ಯಾರನ್ನು ಏನ್ ಬೇಕಾದ್ರೂ ಮಾಡ್ತಾನೆ ಅನ್ಸತ್ಕಣ್ಲ. ಎಲ್ಲ ನಾವು ತುಂಬಾ ಹುಷಾರಾಗಿರ್ಬೇಕು. ಟೇಮ್ ನೋಡಿ ನನ್ನ ಮಗನ್ ಬಲಿ ಹಾಕ್ಬಿಡೋದಕ್ಕಲ್ಲ.
ಲೇ ನಂಜುಡ, ಲೇ ಶಿವ, ಏ ನಂಜುಡ, ಏ ಶಿವ, ಎದುರುಗಡೆ ಮಕ್ಕೆ, ಎದುರುಗಡೆ ಮಕ್ಕೆ. ಲೇ ನಮ್ಮ ಊರಿಗೆ 8 ಗಂಟೆಗೆ ಒಂದು ಬಸ್ ಅದೇ, ಎಲ್ರು ರೆಡಿ ಆಗ್ಬಿಡಿ, ಎಲ್ರು ಹೊಂಟಕಮ್ಮ. ಲೇ ಬೆಳಗ್ಗೆ ಏನಾಯ್ತಲ್ಲ, ಯಾಕ್ಲ ಹೆಂಗಾಡಿ ಲೇ? ನಾ ಹೇಳೋ ವಿಷಯ ಏನಾರು ಕೇಳ್ಬಿಟ್ರೆ ಎದ್ದಂಗೆ ಕುಂಡಾಡ್ಬಿಡ್ತಿದ್ರಿಕಲ್ಲ. ಲೇ ಆ ಪಾಪಿ ನನ್ ಮಗ ಮಾರಿ ಸೊತ್ತೋಗ್ಬಿಟ್ಟಕಲ್ಲ. ಮಾರಿ ಸೋತೋಗ್ಬಿಟ್ಟ. ಹೂಕಲ್ಲ, ಸುಳ್ಳಿಗೆ ಬಿಡ್ತಾ ಇದೆಯಲ್ಲ. ಲೇ ನಾ ಹೇಳಿದ್ರೆ ನಿಮ್ಗೆಲ್ಲ ತಮಾಷೆ ಅನ್ಸ್ತದಲ್ಲ, ಬನ್ರಲ್ಲ ಅವ್ನ ಮನೆ ಮುಂದೆ ಎಷ್ಟು ಜನ ಸೇರೋ ಅಂತ ನಾನ್ ತೋರಿಸ್ತೀನಿ. ನಾನು ಬೆಳಗ್ಗೆ ಎಷ್ಟೊತ್ತಿ ಬಂದೆ ಗೊತ್ತಾ? ಅವ್ರು ನೋಡ್ಲೇಬೇಕಾಗಿತ್ತು, ಸಿಕ್ಕಾಬಿಡೆ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಬಾಡಿ ಬರೋ ದಿನ ಲೇಟಾ? ಅಯ್ಯೋ ಮಾತ್ ಬರಕಿಲ್ಲ ಅನ್ಸ್ತದೆ, ಹೋಗ್ಲಿ ಬಿಡೋಣ ಪಾಪ. ಟೈಮ್ ಬಂದ್ಮೇಲೆ ಎಲ್ಲ ಹೋಗ್ಲೇಬೇಕು. ಅಣ್ಣ ಅಣ್ಣ ಒಳಗವ್ರ? ಬೆಳಗ್ಗೆನೆ ಹೋಗ್ಬಿಟ್ರಪ್ಪ. ಅಯ್ಯೋ ಪಾಪ, ಏನೇ ಹೇಳಿ ಅಣ್ಣ, ಇಷ್ಟು ಬೇಗ ಅಣ್ಣ ಹೋಗ್ಬಾರ್ದಾಗಿ. ಅಭಿಮಾನಿಗಳು ಬಿಡ್ಬೇಕಲ್ಲ, ಬೆಳಗ್ಗೆನೆ ಹಿಂಸೆ ಮಾಡಿ ಅಣ್ಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರೆ. ಅಣ್ಣ ಅಷ್ಟು ಹಿಂಸೆ ಮಾಡಿ ಹಾಸ್ಪಿಟ್ಲ್ ಕರ್ಕೋಗಂತದ್ ಏನೇನಾಗಿತ್ತು? ಏಯ್ ಅಣ್ಣ ಚೆನ್ನಾಗೆ ಅವರು ಇವತ್ತು ಅಣ್ಣಂದು ಹುಟ್ಟಿದೊಬ್ಬ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡಕ್ ಹೋಗವ್ರೆ. ಅಣ್ಣ ಯಾವ ಆಸ್ಪತ್ರೆ ಅಣ್ಣ? ಅದೇನೆ ಊಟ ಸಪ್ಲೈ ಮಾಡ್ತಾರಲ್ಲ ಅದೇ ಹಾಸ್ಪಿಟ್ಲು. ಶಿವು, ಪಾರು ಅವ್ರೆ, ನೀನೇನ್ ಇಲ್ಲಿ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅವ್ನು ಸಾಯ್ತಾನೆ, ಬಾರೋ. ಯಾರ್ ಸಾಯ್ತಾ ಇದಾರೆ? ಅದೇ ಸಿಯಾರೇ ನಮ್ಮನ್ನೆಲ್ಲ ಮಾತುಕತೆ ಕಾಯ್ತಾವ್ರೆ ಅಂತ ಹೇಳಕ್ ಬಂದ. ಅಲ್ಲೆಲ್ಲ ನಿಮ್ ಫೋನ್ ನಂಬರ್ ಇದೆ, ಕೊಡಿ ಫೋನ್ ನಂಬರ್, ಆಮೇಲೆ ಮಾಡ್ತೀನಿ. 952588. ಬರ್ತೀನಿ ಪಾರು ಅವ್ರೆ, ಫೋನ್ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ, ಎತ್ತಿ ಆಮೇಲೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ನನ್ನ ಮಗ ಇನ್ನೂ ಸತ್ತಿಲ್ವೇನೋ? ಏನ್ ಪ್ಲಾನ್ ಮಾಡಿದ್ರೆ ಸರ್ ಇವತ್ತು? ಇಡೀ ದಿನ ಸ್ಲಮ್ಮಲ್ಲಿ ಕಷ್ಟಪಟ್ಟು ಬದುಕು ಬಡವರ ಜೊತೆ ಇದ್ದು ಅವರ ಕಷ್ಟನ ಹಂಚ್ಕೋಬೇಕು ಅನ್ಕೊಳ್ತಾ ಇದ್ದೀನಿ. ಮಾರಿ ಅವರೇ, ಇದೆಲ್ಲ ಎಲೆಕ್ಷನ್ಗೋಸ್ಕರ ಗಿಮ್ಮಿಕ್ಕ ಅಂತ ಚೀಪ್ ಮೆಂಟಾಲಿಟಿ ನನಗಿಲ್ಲ. ನಮ್ಮ ಹುಡುಗರೆಲ್ಲ ಆಸೆ ಪಡ್ತಾ ಇದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಹೇಳಿ ತಪ್ಪ? ಬರ್ಲಾ? ನೀವೇನ್ರೋ ಇಲ್ಲಿ? ಅದು ನಮ್ಮೂರೇ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ನೋಡ್ಕೊಂಡಾಗ. ಅಣ್ಣ ಅಂದಾಗ ಇವತ್ತು ಅಣ್ಣಂದು ಹುಡ್ತಬ ಅಂತೆ. ಆ ದೇವ್ರು ನಿಮ್ಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಈ ಸಲ ಎಲೆಕ್ಷನ್ ಆಗಿ ನೀವೇ ಗಿಲ್ಲಿ ಅಂತ ನಾವು 3 ಜನ ಬಿಡ್ಕತ್ತೀವಣ್ಣ. ಥ್ಯಾಂಕ್ಸ್ ಮಗ, ಅದಕ್ಕೆ ಇದೆಲ್ಲ. ಅಣ್ಣ ನಿನ್ನೆ ತಾನೆ ಆಪರೇಷನ್ ಆಗೈತೆ ಅಣ್ಣ, ನಾವೇ ಕೊಡ್ತೀವಿ ಬಿಡಿ ಅಣ್ಣ. ಅಯ್ಯ, ಒಂದು 5 ನಿಮಿಷ ಎಪ್ಸೋ, ನನ್ನ ಮುಖ ನೋಡಿದ್ರೆ ಯಾವನಾದ್ರೂ ಹುಷಾರಾಗ್ಬಿಡ್ತಾನೆ. ಹಲೋ ಹಲೋ ಬ್ರದರ್. ನಾನೇ ಹೆದರೋದನಲ್ಲ, ಇಡೀ ಹಾಸ್ಪಿಟ್ಲಲ್ಲಿ ಇಂಥ ಒಂದು ಪೇಷಂಟ್ನೇ ನಾನು ನೋಡಿಲ್ಲ. ಮುಖನೇ ಕಾಣ್ತಿಲ್ವಲ್ಲ? ಅದಕ್ಕೆ ಅಣ್ಣ ಮುಖ ನೋಡ್ಬಿಡಿ ಅಂತ ಮಗುಗೆ ಹೇಳತ್ತಾರ ನಾನು ನಿಮ್ಗೆ ಹೇಳಿದ್ದು. ಸರಿ, ಏಯ್ ಚೆನ್ನಾಗಿ ನೋಡ್ಕೊಳ್ರೋ. ಅಣ್ಣ ನಾನು ಕೊಡ್ತೀನಿ ಅಣ್ಣ. MLA ಆಗೋ ನಾನಾ ನೀನ? ಅಲ್ಲ ನೀವಣ್ಣ. ಬಾಯ್. ನನಗೆ ಓಟ್ ಹಾಕೋ, ಹುಷಾರು. ಏಯ್ ಚೆನ್ನಾಗಿ ನೋಡ್ಕೊಳ್ರೋ. ಆಯ್ತು ಹೋಗೋಣ. ಬಡ್ಡಿ ಮಗನ್ ಟೈಮ್ ಸೆಂದಾಕಿತ್ತು ಅನ್ಸುತ್ತೆ, ಹಂಗಾಗಿ ಬಚಾವ್ ಆಗ್ಬಿಟ್ಟ. ಅವನೇನಾದ್ರೂ ನನ್ನ ಕೆಕ್ ತಗಲಾಕೊಂಡಿದ್ದಿದ್ರೆ ಚುಚ್ಚಿ ಇದ್ರಾಗೆ ಸಾಯಿಸ್ಬಿಡ್ತಿದ್ದೆ. ಏಯ್ ಬರ್ತೀರೇನ್ರೋ? ಕ್ಯಾಂಟೀನ್ ಹತ್ರ ಬಿಡ್ತೀನಿ. ಅಣ್ಣ ಅದು ನಾವು 3 ಜನ ಸೈಕಲ್ ತಂದ್ಬಿಟ್ಟಿವಿ, ನೀವು ಮುಂದೆ ಹೋಗಿ, ನಾವು ಹಿಂದಿದ್ದೆ ಬಂದ್ಬಿಡ್ತೀವಿ. ಸರಿ ಆಯ್ತು, ಹುಷಾರು. ಸಿಕ್ಕಾಕ್ಸ್ಬಿಡ್ತಿದ್ರು ದಡಿ ನನ್ನ ಮಗನೇ. ಸುಮ್ಕೇರಲ್ಲ ನನ್ ಲೋ, ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾ ಇಲ್ವಾ? ಇನ್ನೂ ಏನೇನಾಗಬೇಕು ಬುದ್ಧಿ ಬರೋದಕ್ಕೆ ನಿಮಗೆ? ನನಗೆ ಯಾಕೋ ಎಲ್ಲೋ ಮೋಸ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾವು ಊರಿಗೆ ಹೊಂಟಾಗವ. ನಾನು ಹಂಗೆ ಅಲ್ಲೇ ಹೆಂಗಾರ ಮಾಡಿ ಸುಧಾರಿಸ್ಕೊತೀನಿ. ಯಾಕಲ್ಲ ಯಾರು ಮಾತಾಡ್ತಿಲ್ಲ? ನೀನ್ ಹೇಳ್ತಿರ ಸರಿ ಕಣ್ಲ, ಆದ್ರೆ ಈ ಮಾರಿ ಅವನಲ್ಲ, ಊರವ್ರಿಗೆಲ್ಲ ಯಮ ಆಗ್ಬಿಟ್ಟು ಅನ್ಕಲ್ಲ. ನಮಗಂತೂ ದಿನ ಕ್ಯಾಂಟೀನಿಂದ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟದೆ.
ಅಲ್ಲ ಕಣ್ಲ ನಾವು ಊರಿಗೆ ಹೋಗ್ಬಿಡ್ಬೋದಿತ್ತು, ಆದ್ರೆ ನಿನಗೆ ಈ ತರ ಪರಿಸ್ಥಿತಿ ತಂದವನಲ್ಲ ಆ ನನ್ನ ಮಗನ್ ಹೆಂಗ ಬಿಡೋದು? ನಮಗ್ ಒಳಗಡೆ ರಕ್ತ ಕುದಿತೈತ್ ಕಂಡ, ಆ ನನ್ನ ಮಗನ ಮುಹೂರ್ತ ಇಟ್ಟೆ ಹೋಗೋದು. ಲೇ ಶಂಕರ, ಅಣ್ಣಯ್ಯಪ್ಪಂಗೆ ಬೇರೆ ಭಾಷೆ ಕೊಟ್ಬಿಟ್ಟಿದೀವಿ, ಗೌಡ್ರನ್ನ ಬೇರೆ ನಮ್ನೆ ನಂಬ್ಕೊಂಡವ್ರೆ, ನಮ್ದವ್ರನ್ನ ಹೆಂಗ್ಲ ಕೈ ಬಿಡಕ್ಕಾಗುತ್ತೆ? ಸ್ವಲ್ಪ ದಿನ ಸುಧಾರಿಸ್ಕೊಳ್ಳ, ಆಮೇಲೆ ಊರಿಗೆ ಹೋಗ್ಬಿಡುವ ಶಂಕರ. ನಾವು ಬರ್ತೀವಿ, ನೀವು ಹುಷಾರ ಮಲ್ಕೊಳ್ಳ. ಬಂದ್ರಲ್ಲ ಲೇ ನನ್ನ ಮಾತು ಕೇಳ್ರಲ್ಲ. ಲೇ ನಂಜುಂಡ, ಲೇ ಮಾದೇಶ ಬೇಡ.